ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಮತ್ತು ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ಜೊತೆ ಈ ಟೀಮ್ನಲ್ಲಿ ಈ ಚಿತ್ರತಂಡದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ಅನಂತ ಒಂದು ನಮಸ್ಕಾರಗಳು. ಕನ್ನಡ ಪ್ರಯತ್ನ ಮಾಡ್ತಾ ಇದ್ದೀನಿ, ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಕೊ. ಈ ಚಿತ್ರದಲ್ಲಿ ನಾನು ಕಾವೇರಿ ಪಾತ್ರಕ್ಕೆ ನಾನು ಆಯ್ಕೆ ಆದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಡೈರೆಕ್ಟರ್ ಮ್ಯಾಮ್ ನನಗೆ ಕತೆ ಹೇಳಿಬಿಟ್ಟು ಯಾವ ಪಾತ್ರ ಮಾಡ್ತೀರಾ ಅಂತ ಕೇಳಿದರು. ನನಗೆ ಕತೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ನನಗೆ ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ಯಾಕೆಂತಂದರೆ ಈ ಕಥೆಯಲ್ಲಿ ಅಷ್ಟು ಆಳವಾದಂಥ ಭಾವನೆಗಳಿದೆ. ಅದನ್ನು ನಾನು ಮಾಡಲಿಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅಂದಿದ್ದು ಅವ್ರಿಗೆ ತುಂಬ ಖುಷಿಯಾಗಿ ನನಗೆ ಕಾವೇರಿ ಪಾತ್ರನ ಕೊಟ್ಟರು. ನನಗೆ ಶೂಟಿಂಗ್ ನಡೆಯುವಾಗ ಆ ಕಾಲಘಟ್ಟದವರು ಆಗಿಲ್ಲದೆ ಅದೇ ಕಾಲಘಟ್ಟಕ್ಕೆ ನಾವು ಇನ್ವಾಲ್ವ್ ಆಗಿ ಅದಕ್ಕೆ ತಕ್ಕಂತೆ ನಾವು ಸ್ಕ್ರೀನ್ ಮೇಲೆ ಹೇಗೆ ಬರಬೇಕು, ಯಾವ ಇಮೋಷನ್ಸ್ನ ನಾವು ಆಡಿಯನ್ಸ್ಗೆ ಕನೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಥ್ರೂ ಅವರ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತಂದರೆ ಇಟ್ ವಾಸ್ ಎ ಡಿಫಿಕಲ್ಟ್ ಟಾಸ್ಕ್. ತುಂಬ ಕಷ್ಟಕರವಾದಂಥದ್ದಾಗಿತ್ತು. ಅದಕ್ಕೆಲ್ಲ ಹರಿಹರನ್ ಸರ್, ಮುತ್ತು ಸರ್ ಮತ್ತು ಸಾಯಿ ರೇಷ್ಮೆ ಮ್ಯಾಮ್ ಇವರೆಲ್ಲ ನಮಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡಿದ್ದಾರೆ. ಅಲಾಂಗ್ ವಿತ್ ದ್ಯಾಟ್ ಸ್ಕ್ರೀನಲ್ಲಿ ಅದನ್ನು ನಾವು ಆಡಿಯನ್ಸ್ಗೆ ಮುಟ್ಟೋ ಅಂಥ ಒಂದು ಮಾಧ್ಯಮನ ನಾವು ಕ್ರಿಯೇಟ್ ಮಾಡಿ ಕೊಡಬೇಕಾಯ್ತು ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಮೈ ಕೋ ಆ್ಯಕ್ಟರ್ಸ್. ಸಂಜನಾ ಅವ್ರ ಜೊತೆಗೆ ಅಷ್ಟು ಇಲ್ಲ, ಬಟ್ ಒನ್ ಆಫ್ ದ ಸೀನ್ ದಟ್ ಹೋಲ್ಡ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ್ಯಾಟ್. ಸೊ ಯಾ, I thank you, my co-actors, the whole team, and the whole ಸುಳಿ. I guess ಆಡಿಯನ್ಸ್ಗೂ ಕೂಡ ನಾವು ಏನು ಕನೆಕ್ಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ, ಅದು ಕನೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾ, ಥ್ಯಾಂಕ್ ಯು ಸೋ ಮಚ್. ಮೇಲಿರೋ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸುಳಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲಿ ಚಿತ್ರನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನನಗೆ ಇಂಥ ಒಂದು ನಾಯಕಿಯ ತಾಯಿಯ ಪಾತ್ರ ಕೊಟ್ಟು ನನಗೆ ನೀವು ಮಾಡ್ತೀರಾ ಅಂತ ಒಂದು ಭರವಸೆ ಕೊಟ್ಟ ರಶ್ಮಿ ಮೇಡಮ್ಗೆ ಮತ್ತು ನಿರ್ಮಾಪಕರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ಮದರ್ ಇಂಡಿಯಾ ಭವ್ಯ ನಮಸ್ಕಾರ ಮ್ಯಾಮ್. ಆ್ಯಂಡ್ ಸುಚೇಂದ್ರ ಪ್ರಸಾದ್ ಸರ್, ನಿಮ್ಮ ಜೊತೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೆ, ನನಗೆ ಒಳ್ಳೆ ಅನುಭವ ಸಿಕ್ತು ಸರ್ ಆ ಸಿನಿಮಾದಲ್ಲಿ. ಆ್ಯಂಡ್ ನಿಮ್ಮ ಭಾಷೆ ಸ್ಪಷ್ಟತೆ ಇದೆಯಲ್ಲ ಸರ್, ಅದಕ್ಕೆ ರಿಯಲಿ ಬಿಗ್ ಫ್ಯಾನ್ ಸರ್. ಅವತ್ತಿನ ದಿನ ತುಂಬ ನಡ್ಗೋಬಿಟ್ಟಿದೆ ಸರ್ ನಾನು, ನೀವು ಅವತ್ತು ಸೀನ್ ಪೇಪರ್ ಕೊಟ್ಟು ಇದು ಮಾಡಿದಾಗ. ಬಟ್ ನೀವು ತುಂಬ ಚೆನ್ನಾಗಿ ಸ್ಪಂದಿಸಿ ಚೆನ್ನಾಗಿ ಮಾಡಿದ್ವಿ ಸರ್. ಆ್ಯಂಡ್ ಸುಳಿ ಸಿನಿಮಾ, ಈ ಸಿನಿಮಾ ನಾನು ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇರೋವಾಗ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಅಂತ ಒಂದು ಬಂದಾಗ ನನಗೆ ಯಾವ ಥರ ಕಾಲ್ ತೊಗೊಬೇಕು ಅಂತ ಗೊತ್ತಿರಲಿಲ್ಲ. ಸೊ ಒಂದಷ್ಟು ರಶ್ಮಿ ಮೇಡಮ್ ಒಂದಷ್ಟು ಸಿನಿಮಾಗಳು ಕಳಿಸಿ, ಆಮೇಲೆ ಪ್ರಿಪ್ರೇಷನ್ ಹಿಂಗೆ ಇರಬೇಕು ಅಂತ ಮಾಡಿದಾಗ ನನಗೊಂದು ಕಡೆ ಆಲೋಚನೆ ಇತ್ತು, ಇದು ಯಾವ ರೀತಿ ಮಾಡಬೇಕು ಅಂದರೆ ತುಂಬ ರಿಯಲಿಸ್ಟಿಕ್ಗೆ ಹತ್ರ ಆಗಿರೋಂಥ ಸಬ್ಜೆಕ್ಟ್ಗಳಲ್ಲಿ ನಾವು ನಟನೆ ಮಾಡೋಕ್ಕಾಗಲ್ಲ. ಅಲ್ಲಿ ಏನಿದೆಯೋ ಅದನ್ನು ನಾವು ಆ್ಯಸ್ ಎ ಪರ್ಫಾರ್ಮ್ ಮಾಡಿದ್ರೇ ಅದಕ್ಕೇನಾದ್ರು ಒಂದು ಅರ್ಥ ಸಿಗುತ್ತೆ. ಸೊ ರಶ್ಮಿ ಮೇಡಮ್ ಅವರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಇದ್ರ ಬಗ್ಗೆ ತುಂಬಾ ಡೌಟ್ಸ್ ಇತ್ತು, ಆ್ಯಂಡ್ ಕೂತ್ಕೊಂಡು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಶ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ನಂಬಿ ಈ ಸಿನಿಮಾಗೆ ಬಂಡವಾಳ ಹಾಕಿದ್ರಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಸಹ ಕಲಾವಿದರುಗಳು ರಶ್ಮಿ, ಚೈತ್ರ ಆ್ಯಂಡ್ ಸಂಜನಾ, ಥ್ಯಾಂಕ್ ಯು ಸೋ ಮಚ್ ಸಂಜನಾ. ಆ್ಯಂಡ್ ಒಂದೊಂದು ಸೀನು ನಾವು ಮಾಡುವಾಗ ರಿಹರ್ಸಲ್ಸ್ ಮಾಡ್ತಿದ್ವಿ. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ನನ್ನ ಟೀಮ್ ಏನಿದೆ ಸುಳ್ಳಿ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಾನು ಒಂದಷ್ಟು ಕೇಳ್ಕೊಳೋದು ಏನಂದರೆ, ಒಂದಷ್ಟು ಸಿನಿಮಾಗಳಿಗೆ ಅವಕಾಶ ಕೊಡಿ. ಭಾಳಷ್ಟು ಸಿನಿಮಾಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ನನಗೇನಂದರೆ, ನನ್ನ ಹತ್ರ ಇರೋದು ಒಂದೇ ಒಂದು ಕಾರ್ಡು, ಆ್ಯಕ್ಟಿಂಗ್ ಕಾರ್ಡ್ ಅಷ್ಟೇ. ಬೇರೆ ಯಾವುದು ಕಾಂಟ್ಯಾಕ್ಟ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಮನಿ ಕಾರ್ಡು ಇಲ್ಲ. ನನ್ನ ಹತ್ರ ಒಂದೇ ಒಂದು ಆ್ಯಕ್ಟಿಂಗ್ ಕಾರ್ಡ್ ಇದೆ. ಸೊ ಇದು ನಂಬ್ಕೊಂಡು ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ. ಕಮ್ರೋಡ್ ಟು ಚೆಕ್ ಪೋಸ್ಟ್ ಅನ್ನೋದೊಂದು ಬ್ರೇಕ್ ಆಯಿತು, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಜಯ ಗಣೇಶ. ಧನ್ಯವಾದ ಸರ್. ಯಾಕಂದರೆ ತಾವು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.